ಮಾಲಾಧಾರಿಗಳಂತೆ ಓಂ ಶಕ್ತಿ ಮಾಲಾಧಾರಿಗಳ ಸಂಖ್ಯೆಯು ಹೆಚ್ಚುತ್ತಾ ಇದ್ದು, ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಮಾಲಾಧಾರಿಗಳಾಗಿ ತಮಿಳುನಾಡಿನ ಓಂ ಶಕ್ತಿ ಆಲಯಕ್ಕೆ ಹೋಗುತ್ತಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ವರ್ಷಕ್ಕೆ ಓಂ ಶಕ್ತಿ ಮಾಲಾಧಾರಿಗಳ ಸಂಖ್ಯೆ ಹೆಚ್ಚುತ್ತಲೇ ಇದ್ದು, ಈ ಬಾರಿ ಚಿಕ್ಕಬಳ್ಳಾಪುರದ ಕೆಳಗಿನ ತೋಟಗಳಿಂದಲೇ 2 ಬಸ್ಗಳಲ್ಲಿ ನಾಳೆ ಪ್ರಯಾಣ ಬೆಳೆಸಲಿದ್ದಾರೆ. ಗುರುವಾರ ರಾತ್ರಿ ಅಮ್ಮನವರಿಗೆ ವಿಶೇಷ ಪೂಜೆಗಳು ಮತ್ತು ಭಜನೆ ಮಾಡುವ ಮೂಲಕ ರಾತ್ರಿ ಇಡೀ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿಯೇ ಮುಳುಗಿದ್ರು. ಪ್ರತಿ ವರ್ಷ ಓಂ ಶಕ್ತಿ ಮಾಲೆ ಧರಿಸುತ್ತಿದ್ದು, ಎಲ್ಲರಿಗೂ ಒಳಿತಾಗಲಿ ಎಂಬ ಕಾರಣಕ್ಕೆ ಮೇಲ್ಮರವತ್ತೂರು ಆದಿಪರಾಶಕ್ತಿ ಆಲಯಕ್ಕೆ ಹೋಗಿ ಬರ್ತಿದ್ದು, ಈ ಬಾರಿ ಈ ಪ್ರಮಾಣ ಹೆಚ್ಚಾಗಿರುವ ಕಾರಣ 2 ಬಸ್ಗಳಲ್ಲಿ ಪ್ರಯಾಣ ಬೆಳೆಸುತ್ತಿರುವುದಾಗಿ ಮಾಲಾಧಾರಿಗಳು ತಿಳಿಸಿದ್ದಾರೆ. ಒಟ್ನಲ್ಲಿ ಅಯ್ಯಪ್ಪ ಮಾಲೆ ಮತ್ತು ಓಂ ಶಕ್ತಿ ಮಾಲೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಪ್ರಸಿದ್ಧಿ ಪಡೆದಿರುವುದು ವಿಶೇಷ. ಓಂ ಆದಿಪರಾಶಕ್ತಿ ಎಲ್ಲರಿಗೂ ನಮಸ್ಕಾರಗಳು. ನಾವು 21ನೇ ವಾರ್ಡಿಂದ ಮಾತಾಡ್ತಾ ಇದ್ದೀವಿ. ಇದು 2ನೇ ವರ್ಷದ ನಮ್ಮದು ಪೂಜೆ ಕಾರ್ಯಕ್ರಮ. ಫಸ್ಟ್ನೇ ವರ್ಷವೂ ತುಂಬ ಅದ್ದೂರಿಯಾಗಿತ್ತು. ಈ ವರ್ಷವೂ ಅಮ್ಮ ತುಂಬ ಚೆನ್ನಾಗಿ ಮಾಡಿಸ್ಕೊಂಡು ಬಂದೈತೆ ಅಂತ ನಮ್ಗೆ ಅನ್ಕೊತಾ ಇದ್ದೀವಿ. ಯಾಕಂದರೆ ಎಲ್ಲ ಭಕ್ತಾದಿಗಳು ಸೇರವ್ರೆ. ಹೋದ ವರ್ಷಕ್ಕಿಂತ ಈ ವರ್ಷ ಇನ್ನೂ ಜನ ಸೇರವ್ರೆ ಅಂತ ಅನ್ಕೊತಾ ಇದ್ದೀವಿ. ಇದೇ ಥರ ಮುಂದಕ್ಕೂ ನಡ್ಸ್ಕೊಂಡು ಬಂದು ಕೊಡಲಿ, ನಮ್ಗೆ ಎಲ್ಲ ಕಡೆಯಿಂದ ಸಹಾಯ ಮಾಡಿಕೊಡ್ಲಿ ಅಂತ ನಾವು ಕೇಳ್ಕೊತಾ ಇದ್ದೀವಿ. ಯಾಕೆಂದರೆ ಬೆಳಗ್ಗೆಯಿಂದ ನಿನ್ನೆಯಿಂದ ಹಿಡಿದು ಈ ಥರ ಎಲ್ಲ ರೆಡಿ ಮಾಡ್ತಾಯಿದ್ದೀವಿ. ಮನೆಯಲ್ಲೇ ಅಂದಿದ್ರೆ ಹೆಂಗೆ ಆಗ್ತಿತ್ತು. ಈ ಥರ ಗಣೇಶನ ಯಾವ ಥರ ಇಡ್ತೀವಿ ಅದೇ ಥರ ಇಕ್ಬೇಕು ಅಂತ ನಮ್ಗೆ ಆಸೆ ಇತ್ತು, ಇಕ್ಕಿದ್ದೀವಿ. ಹಂಗಾಗಿ ನಮ್ಮ ಏರಿಯಾದಲ್ಲಿರೋ ಎಲ್ಲ ಓಂ ಶಕ್ತಿಗಳು ನಮ್ಗೆ ಸಹಾಯ ಮಾಡಿಕೊಟ್ಟವ್ರೆ. ಮತ್ತು ನಮ್ಮ ಏರಿಯಾ ಹುಡುಗರಾಗಿರ್ಬೋದು, ನಾವೇನು ಹೇಳಿದ್ರೆ ಅದಕ್ಕೆಲ್ಲದಕ್ಕೂ ಒಪ್ಕೊಂಡು ನಮಗೆಲ್ಲದರಲ್ಲೂ ಅನುಕೂಲ ಮಾಡಿಕೊಟ್ಟವ್ರೆ. ಚೆನ್ನಾಗಿ ಇದು ಮಾಡಿಸ್ಕೊಂಬಂದರೆ ನಮ್ಮ ಏರಿಯಾ ಕೌನ್ಸ್ಲರೇ ಆಗಿರ್ಬೋದು, ಎಲ್ಲರೂ ಅಷ್ಟೇ ನಮ್ಗೆ ಚೆನ್ನಾಗಿ ಇದು ಮಾಡಿಕೊಟ್ಟವ್ರೆ. ನಾವು ಶನಿವಾರ ಹೋಗ್ತಾಯಿದ್ದೀವಿ. ಇಲ್ಲಿಂದಲೇ 2 ಬಸ್ಸು ಹೋಗ್ತಾ ಇದ್ದೀವಿ. ಎಲ್ಲರಿಗೂ ಅನುಕೂಲ ಮಾಡಿಕೊಡ್ಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಆ ತಾಯಿ ಎಲ್ಲರೂ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡ್ಕೊಂಬರಲಿ ಅಂತ ಕೇಳ್ಕೊಂತೀವಿ. ನಾವು 2 ಬಸ್ ಹೋಗ್ತಾ ಇದ್ದೀವಿ. 100 ಜನ ಮೇಲೆ ಹೋಗ್ತಾ ಇದ್ದೀವಿ. ಮಾಮೂಲಿ ಭಜನೆ ಇತ್ತು. ಫಸ್ಟು ನಮಗೆ ಓಪನಿಂಗ್ ಮಾಡಿಕೊಟ್ಟಿದ್ದು ಶಬರಿಮಲೆ ಅವ್ರ ಕಡೆಯಿಂದ ಬಂದು ಅವ್ರು ಭಜನೆ ಮಾಡಿಕೊಟ್ರು. ಅದು ಖುಷಿ ಆಯಿತು ನಮಗೆ. ಯಾಕಂದರೆ ನಮ್ಮದು ಲೇಟ್ ಆಯಿತು ಅಂತ ಹೇಳಿದ ತಕ್ಷಣ ಪಾಪ ಅವರು ಬಂದು ಅವರು ಇಲ್ಲಿ ಭಜನೆ ಮಾಡಿಕೊಟ್ಟು ಅವ್ರು ಸ್ಟಾರ್ಟ್ ಮಾಡಿಕೊಟ್ಟೋದ್ರು. ಆಮೇಲೆ ನಮ್ಮ ಗುರುಶಕ್ತಿಗಳು ಬಂದು ಅವರು ಕಡೆಯಿಂದ ಈ ಥರ ಭಜನೆ ಎಲ್ಲ ಸ್ಟಾರ್ಟ್ ಆಗಿ ಮತ್ತು ಎಲ್ಲ ಶಕ್ತಿಗಳಿಗೂ ಖುಷಿ ಆಗೋ ಥರ ಭಜನೆ ಮಾಡಿ ನಡೆಸ್ಕೊಂಡಿದ್ದೀವಿ.